ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಬೈಕ್ಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 3 ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಂದು ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ಈ ದುರ್ಘಟನೆ ನಡೆದಿದೆ. ಮೃತರನ್ನು ಮೊಹಮ್ಮದ್ ಅಲಿ ಪಾಷಾ 24, ನೂರ ಮೊಹಮ್ಮದ್ 19, ಫಯ್ಯಾಜ್ 26 ಎಂದು ಗುರುತಿಸಲಾಗಿದೆ. ಮೃತರೆಲ್ಲರೂ ನಗರದ ಸುಕಾನಿ ಕಾಲನಿ ನಿವಾಸಿಗಳಾಗಿದ್ದಾರೆ. ಗಂಜು ವೃತ್ತದ ದಿಕ್ಕಿನಿಂದ ಬರುತ್ತಿದ್ದ ಟ್ರಕ್ ಲಿಂಗಸ್ಗೂರು ರಸ್ತೆಯಿಂದ ಬರುತ್ತಿದ್ದ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ರಂಜಾನ್ ಹಿನ್ನೆಲೆ ಮೃತರು ನಮಾಜ್ಗೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿರಬಹುದು ಎಂದು ಶಂಕಿಸಲಾಗಿದೆ. ಈ ಕುರಿತು ರಾಯಚೂರು ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಬಗ್ಗೆ ಗಮನ ಹರಿಸದೆ ಕೇವಲ ಕುರ್ಚಿ ಕದನದಿಂದ ರಾಜ್ಯ ಸಂಪೂರ್ಣ ಬಡವಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಭಾಸ್ಕರ್ ರಾವ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದೆ ಹೊರತು ರಾಜ್ಯದ ಗಂಭೀರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಯುತ್ತಿಲ್ಲ ಎಂದು ರಾಜ್ಯ ಸರ್ಕಾರದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದರೂ ಇದುವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕೆಲಸ ನಡೆಯದೆ ಅಭಿವೃದ್ಧಿ ಮಾತ್ರ ಸಂಪೂರ್ಣ ಶೂನ್ಯ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ರಾಜ್ಯ ಸರ್ಕಾರ ಸಂಪೂರ್ಣ ಬಹುಮತದಿಂದ ಆಡಳಿತ ಬಂದು 3 ವರ್ಷ ನಡೆದರೂ ಯಾವುದೇ ಕಾರ್ಯ ನಡೆಯದೆ ಕೇವಲ ಗ್ಯಾರಂಟಿಗಳಿಗೆ ಅನುದಾನ ಬಳಕೆ ಮಾಡುವ ಮೂಲಕ ರಾಜ್ಯದ ಆರ್ಥಿಕ ಸ್ಥಿತಿ ಗಂಭೀರವಾಗಿ ಕುಸಿದಿದೆ. ಪಕ್ಷದ ಸೂಚನೆ ಮೇರೆಗೆ ಜಿಲ್ಲಾ ಕೇಂದ್ರಗಳಿಗೆಲ್ಲ ನಾವು ಒಂದು ಭೇಟಿ ನೀಡಿ ಪಕ್ಷದ ನಿಲುವುಗಳು ಹಾಗೂ ರಾಜ್ಯದಲ್ಲಿ ಏನು ನಡೀತಾ ಇರೋದ್ರ ಬಗ್ಗೆ ನಾವು ದೈನಂದಿನವಾಗಿ ನಾವು ನೋಡ್ತಾ ಇದ್ದೀವಿ. ಅದನ್ನು ಹಂಚ್ಕೊಳ್ಳೋಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ತಾವು ನೋಡಿದ್ರಿ, ಈ ಕಾಂಗ್ರೆಸ್ ಸರ್ಕಾರ ಒಂದು ಈಗ 2.5 ವರ್ಷ ದಾಟಿ 3ನೇ ವರ್ಷಕ್ಕೆ ನಾವು ಟಚ್ ಮಾಡ್ತಾ ಇದ್ದೇವೆ. 2 ತಿಂಗಳಲ್ಲಿ 3 ವರ್ಷ. ಇಷ್ಟು ದೊಡ್ಡ ಬಹುಮತ ಇವರಿಗೆ ಸಿಕ್ಕ ನಂತರ ಇವರು ಹಲವಾರು ಪ್ರಾಮಿಸ್ಗಳು ತಗೊಂಡು ತಮ್ಮ ಮ್ಯಾನಿಫೆಸ್ಟೋ ಒಳಗೆ ಪ್ರಣಾಳಿಕೆ ಒಳಗೆ ಇದು ಮಾಡ್ತೀವಿ ಅದು ಮಾಡ್ತೀವಿ ವಿದ್ಯಾರ್ಥಿಗಳನ್ನು ಮಾಡಿಕೊಂಡು ಬಂದ ನಂತರ ಇವತ್ತು ರಾಜ್ಯದಲ್ಲಿ ಯಾವ ಸ್ಥಿತಿಯಲ್ಲಿ ನಾವು ಇಲ್ಲ. ಮುಖ್ಯವಾಗಿ ಒಂದು 5 ದೊಡ್ಡ ಸಮಸ್ಯೆಗಳಿಂದ ನಾವು ಬಂದಿದ್ದೇವೆ. ಇವರ ಆರ್ಥಿಕ ನೀತಿಗಳಿಂದ ನಾವು ನೋಡ್ತಾ ಇದ್ದೀವಿ, ಸ್ಟೇಟ್ ಇಸ್ ಮೂವಿಂಗ್ ಟು ಎ ಫೈನಾನ್ಷಿಯಲ್ ಡಿಸಾಸ್ಟರ್. ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಕುಸಿದೋಗ್ಬಿಟ್ಟಿದೆ ಅಂದರೆ, ಇವರು 3 ಬಡ್ಜೆಟ್ ಮಾಡಿದ್ದಾರೆ. 3 ಬಡ್ಜೆಟ್ ಆದ ನಂತರ ನಾವು ಬರೋದ ಬಡ್ಜೆಟ್ನಿಂದ ನೋಡಿ, ಇವ್ರಿಗೆ ಆಂಟಿಸಿಪೇಷನ್ ಇದೆ. ಸುಮಾರು 38 ಪದಾರ್ಥಗಳು 38 ಸೇವೆಗಳಿಗೆ ಬಡ್ಜೆಟನ್ನು ಬಿಟ್ಟು ಅದರ ಬೆಲೆಯನ್ನು ಏರಿಕೆ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಎಲ್ಲ ಕಡೆನೂ ಬೆಲೆ ಏರಿಕೆಗೆ ಫೇಮಸ್ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಆಯಿತು, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಯಿತು, ನೀರಿನ ಬೆಲೆ ಜಾಸ್ತಿ ಆಯಿತು, ಮತ್ತು ಶೆರೆ ಬೆಲೆ ಜಾಸ್ತಿ ಆಯಿತು, ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ ಆಯಿತು. ಯಾವುದಾದ್ರು ಪದಾರ್ಥಗಳು ನೋಡಿ ಎಲ್ಲದಕ್ಕೂ ಕೂಡ ನಾವು ಇವರು ಅಡಿಷನಲ್ ರಿಸೋರ್ಸ್ ಮೊಬಿಲೈಸೇಷನ್ ಅಂತ ಹೆಸರಿನಲ್ಲಿ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ನೀವು ನೆಕ್ಸ್ಟ್ ನೋಡಿ, ಇವರು ಏನೇ ರೆವಿನ್ಯೂ ಮೊಬಿಲೈಸೇಷನ್ ಮಾಡಿದ್ರು ಇವಾಗ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಇದೆ. ನಮ್ಮೆಲ್ಲರೂ ಗೊತ್ತಿದೆ, ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅಂದರೆ ದೈನಂದಿನ ಖರ್ಚುಗಳಿಗೆ ನಮಗೆ ಆದಾಯ ಇರೋ ಪರಿಸ್ಥಿತಿ. ಯಾವಾಗಲೂ ಕೂಡ ಒಂದು ಸೌಂಡ್ ಬಜೆಟ್ ಅಂದರೆ ದೈನಂದಿನ ಖರ್ಚುಗಳಿಗೆ ಹೋದ ನಂತರ ಅದರ ಮೇಲೆ ಸ್ವಲ್ಪ ನಮಗೆ ದುಡ್ಡು ಉಳಿದಿದೆ.
ಅದರ ನಂತರ ಅದ್ರ ಮೇಲೆ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರಳವಾಗಿ ಹೇಳಬೇಕು ಅಂದ್ರೆ ನಾವು ಮನೆ ಒಳಗೆ ನಮ್ಮ ಆದಾಯ ಕಮ್ಮಿ ಆದರೆ ಖರ್ಚು ಜಾಸ್ತಿ. ಸೊ ಆ ಸಮಯದಲ್ಲಿ ನಾವು ಮನೆ ಒಳಗೆ ಬೇರೆ ಪದ ಒಂದು ಕಾರ್ ತಗೊಳಕ್ಕಾಗಲ್ಲ, ಅಥವಾ ಒಂದು ಫ್ರಿಡ್ಜ್ ತಗೊಳಕ್ಕಾಗಲ್ಲ, ಒಂದು ವಾಷಿಂಗ್ ಮಿಷಿನ್ ತಗೊಳಕ್ಕಾಗಲ್ಲ. ಅಂದರೆ ಡೆವಲಪ್ಮೆಂಟ್ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಆಗಿದೆ. ಪೆನ್ಷನ್ನು, ಸಂಬಳ, ಮೇಂಟೆನೆನ್ಸು, ಖರ್ಚು ಇತ್ಯಾದಿಗಳು ಏನಿದೆಲ್ಲ ಅದಕ್ಕೆ ಮಾತ್ರ ಅವ್ರಿಗೆ ದುಡ್ಡು, ಅದಕ್ಕೂ ದುಡ್ಡು ಸಾಲದೇ ಇರುವಂಥ ಮೊಟ್ಟ ಮೊದಲನೇ ಬಾರಿ ಇದು ಸೌಂಡ್ ಬಜೆಟರಿ ಪ್ರಿನ್ಸಿಪಲ್ ಅಲ್ವೇ ಅಲ್ಲ. ಮತ್ತೆ ಅಡಿಷನಲ್ ರಿಸೋರ್ಸ್ ಮೊಬಿಲೈಸೇಷನ್ ಮಾಡ್ಕೊಳ್ತಾ ಹೋಗ್ತಾರೆ. 4 ಸೋರ್ಸ್ಗಳಿಂದ ಮೇನ್ ಇಂಟರ್ನಲ್ ಇವರಿಗೆ ದುಡ್ಡು ಬರ್ತದೆ. ಒಂದು GST, ಸ್ಟೇಟ್ ಶೇರ್, ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್. ನಗರದ ಸ್ಟೇಷನ್ ರಸ್ತೆಯಲ್ಲಿನ ನಡೆದ ಭೀಕರ ಅಪಘಾತದಲ್ಲಿ 21 ವರ್ಷದ ವಿದ್ಯಾರ್ಥಿ ಬಸವರಾಜ ಅರಕೇರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಜೆ ಹಿನ್ನೆಲೆ ಕ್ಯಾಂಟರಿಂಗ್ ಕೆಲಸಕ್ಕೆ ಆಟೋ ರಿಕ್ಷಾದಲ್ಲಿ ತೆರಳುತ್ತಿದ್ದ ವೇಳೆ ಆಯ ತಪ್ಪಿ ಬಿದ್ದ ಅವರನ್ನು ವೇಗವಾಗಿ ಬಂದ KSRTC ಬಸ್ ಹರಿದಿದೆ ಎನ್ನಲಾಗಿದೆ. ಬಸವರಾಜ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ BSc ಓದುತ್ತಿದ್ದರು. ಬಸ್ ಜಪ್ತಿ ಮಾಡಿದ ರಾಯಚೂರು ನಗರ ಸಂಚಾರ ಪೊಲೀಸ್ ಠಾಣೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಪುಸ್ತಕ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಹಿಂದುಳಿದ ವರ್ಗದ ಜನರ ಸಮಗ್ರ ಅಭಿವೃದ್ಧಿಗೆ 2,000 ಕೋಟಿ ಅನುದಾನ ಮೀಸಲಿರಿಸಬೇಕು ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಕೆ. ಶಾಂತಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಅನೇಕ ವರ್ಷಗಳಿಂದ ರಾಜ್ಯದಲ್ಲಿ 45% ಜನಸಂಖ್ಯೆ ಹೊಂದಿರುವ ಹಿಂದುಳಿದ ಜಾತಿಗಳಿಗೆ ನ್ಯಾಯಬದ್ಧವಾದ ಅನುದಾನ ದೊರೆಯುತ್ತಿಲ್ಲ. ಇದರಿಂದ ಹಿಂದುಳಿದ ವರ್ಗದ ಜನರು ಅಭಿವೃದ್ಧಿಯಿಂದ ವಂಚಿತರಾಗುತ್ತಿದ್ದಾರೆ ಎಂದರು. ಈ ಹಿನ್ನೆಲೆಯಲ್ಲಿ ಪುಸ್ತಕ ಸಾಲಿನ ಜನಸಂಖ್ಯೆಗೆ ಅನುಗುಣವಾಗಿ ಹಿಂದುಳಿದ ಜಾತಿಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕೇವಲ ಕಡಿಮೆ ಪ್ರಮಾಣದಲ್ಲಿ ವಸತಿ ನಿಲಯಗಳು ಇವೆ. ವಿದ್ಯಾರ್ಥಿಗಳ ವಸತಿ ನಿಲಯಗಳ ಪ್ರವೇಶಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ನಿಲಯಗಳ ಕೊರತೆ ನೀಗಿಸಲು ಈ ಬಾರಿ ಬಜೆಟ್ನಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ 2 ವಸತಿ ನಿಲಯಗಳು ಹಾಗೂ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ 2 ವಸತಿ ನಿಲಯಗಳು ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಆಗ್ತಾ ಇದೆ. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಆ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ ಇಡೀ ರಾಜ್ಯದ ಹಿಂದುಳಿದ ಜಾತಿಗಳ ಒಕ್ಕೂಟ ಪರವಾಗಿ ಕೂಡ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ನಾಳೆ 24ನೇ ತಾರೀಕು 2026-22ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನೆಯಲ್ಲಿ ಸುಮಾರು ಈ ರಾಜ್ಯದಲ್ಲಿ 45% ಇರುವಂತಹ ಈ ಸಮುದಾಯಗಳಿಗೆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳು, ಅಭಿವೃದ್ಧಿ ನಿಗಮಗಳಿಗೆ ನೀಡುವಂತಹ ಅನುದಾನ ಮತ್ತು ವಿವಿಧ ಈ ಸಮುದಾಯಗಳ ಶ್ರೇಯಾಭಿವೃದ್ಧಿಗಾಗಿ ಸುಮಾರು 2,000 ಕೋಟಿ ಬಜೆಟ್ ಮೀಸಲಿಡಬೇಕಾಗಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಈಗ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಅವರಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳಲ್ಲಿ ಪ್ರವೇಶ ಪಡೆಯಲು ಆಗುವುದಿಲ್ಲ.
ಹಾಗಾಗಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಬಾಲಕಿಯರಿಗೆ 2 ವಿದ್ಯಾರ್ಥಿ ನಿಲಯ ವಸತಿ ನಿಲಯಗಳು, ಬಾಲಕರಿಗೆ 2 ವಿದ್ಯಾರ್ಥಿ ಹೊಸದಾಗಿ ಪ್ರಾರಂಭಿಸಬೇಕು ನಿಲಯಗಳಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಅಲೆಮಾರಿ ವಿದ್ಯಾರ್ಥಿಗಳ ಪ್ರತ್ಯೇಕವಾಗಿ ಒಂದು ಬಾಲಕರಿಗೆ ಒಂದು ಬಾಲಕರಿಗೆ ಕೂಡ ಹೊಸದಾಗಿ ಒಂದು ವಸತಿ ನಿಲಯಗಳನ್ನು ಕೂಡ ಮಂಜೂರು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಭೀಮ ಆರ್ಮಿ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದ ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಹಾಗೂ ದಶವಂತ ಕೊಲೆ ಪ್ರಕರಣ ತಿಮ್ಮಾರೆಡ್ಡಿ ಮೇಲೆ ಪ್ರಕರಣ ದಾಖಲಿಸಿದರು. ಇದುವರೆಗೂ ಅವರನ್ನು ಪೊಲೀಸರು ಬಂಧಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು, ಕೂಡಲೇ ಇವರಿಬ್ಬರನ್ನು ತಕ್ಷಣವೇ ಬಂಧಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷ ಪ್ರವೀಣ್ ಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಿವಪ್ಪ ತಂದೆ ಶಂಕರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತ ಶಿವಪ್ಪನ ಮೇಲೆ ಅಂಬಾಜಿರಾವ್ ಮತ್ತು ಇತರರು ಹಲ್ಲೆ ಮಾಡಿದ್ದು, ಇವರ ವಿರುದ್ಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಅಂಬಾಜಿರಾವ್ ರವರು ರಾಜಾರೋಷವಾಗಿ ತಿರುಗಾಡುತ್ತಿದ್ದರು. ಪೊಲೀಸರವರನ್ನು ಬಂಧಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ದಶವಂತ ಕೊಲೆ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿ ವರುಣ್ ಕುಮಾರ್ ಈತನಿಗೆ ಆ ಪ್ರಕರಣದಲ್ಲಿ ಸಾಕ್ಷಿ ಹೇಳದಂತೆ ಹಲ್ಲೆ ಮಾಡಿ ನಿಂದಿಸಿ ಜೀವ ಬೆದರಿಕೆಯನ್ನು ಹಾಕಿದ ಕಾರಣ ಪಶ್ಚಿಮ ಪೊಲೀಸ್ ಠಾಣೆ ಹಾಗೂ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುತ್ತದೆ. ಆದರೆ ಇದುವರೆಗೂ ಇವರಿಬ್ಬರನ್ನು ಪೊಲೀಸ್ ಇಲಾಖೆ ಬಂಧಿಸಿರುವುದಿಲ್ಲ. ಕೂಡಲೇ ಬಂಧಿಸಬೇಕು. ಮುಖ್ಯವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಭೂ ಮಾಫಿಯಾ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರವೀಣ್ ಅಂತ ಹೇಳಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಸರ್. ಇದಕ್ಕಿಂತ ಮುಂಚೆ ಆ ಪ್ರೆಸ್ ಮೀಟ್ ಅಲ್ಲಿ ಶಿವಪ್ಪ ಅವರು ಅಂತೇಳಿ ಈ ಅಂಬಾಜಿರಾವ್ ಅವರು ಇಲ್ಲಿ ಹೋಟೆಲ್ SLV ಹೋಟೆಲ್ ಹತ್ರ ಊಟ ಮಾಡಕ್ ಹೋದಾಗ ಈ ಹುಡುಗರನ್ನ ಕರೆದು ಈ ಕಡೆ ರಂಗಮಂದಿರ ಸೈಡಲ್ಲಿ ಕರೆದು ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಹೊಡೆದಂತ ಸರ್ ಹುಡುಗರಿಗೆ. ಇದ್ರ ವಿರುದ್ಧ ಪೊಲೀಸ್ ಕೇಸ್ ಆಗಿರುತ್ತೆ ಸರ್. ಪೊಲೀಸ್ ಕೇಸ್ ನಂಬರ್ ಬಂದ್ಬಿಟ್ಟು 18/2026 ಶಿವಪ್ಪ ತಂದೆ ಶಂಕರಪ್ಪ ಅಂತ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಕುಂತಿರೋದಕ್ಕೆ ಅವ್ರು ಅಂಬಾಜಿರಾವ್ ಹೊಡೆಯೋದು ಎದುರಿಸೋದು ಮಾಡಿರ್ತಾರೆ. ಅಂದ್ರೆ ಇಲ್ಲಿ ನಾವು ನ್ಯಾಯ ಕೇಳೋದನ್ನು ತಪ್ಪು ದಾಖಲಾತಿ ಇಟ್ಕೊಂಡು ನಾವು ಪ್ರೆಸ್ ಅಲ್ಲಿ ನಾವು ಓಪನ್ ಆಗಿ ಪ್ರೆಸ್ ಮೀಟ್ ಕೊಟ್ಟಿದೀವಿ, ಅದು ತಪ್ಪು ಮಾಡಿದಾನೆ ಅಂತ ಹೇಳಿ. ಅವ್ರು ನೋಡಿದ್ರೆ ಇದ್ರ ಜೊತೆಗೆ ನಮ್ಮ ಹುಡುಗನೇ ನಮ್ಮ ಕಾರ್ಯಕರ್ತನೇ ಹೊಡಿಬಡಿ ಮಾಡ್ಯಾನ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಈಗ ಅವ್ನಿಗೆ ಎಷ್ಟು ಅಹಂಕಾರದಿಂದ ತಿರುಗಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಯಾರು ಏನು ಮಾಡ್ಕೊಳ್ಳೋದಿಲ್ಲ, ನಮ್ಗೆ ಯಾರು ಏನು ಇದಾಗೋದಿಲ್ಲ ಅಂತ ಹೇಳಿ ಅವ್ನ ಅಹಂಕಾರದಿಂದ ತಿರುಗಾಡ್ತಾ ಇದ್ದಾರೆ. ಹಂಗೆ ನಮ್ಮ ಹುಡುಗ ನೋಡ್ತಾನೆ. ಇದ್ರ ಜೊತೆಲಿ ಬಿ ತಿಮ್ಮಾರೆಡ್ಡಿ ದಶವಂತ ಕೊಲೆ ಪ್ರಕರಣದಲ್ಲಿ ಬಿ ತಿಮ್ಮಾರೆಡ್ಡಿ ಮೇಲೆ FIR ಆಗಿರ್ತದ. ಅದು ಬಿ ತಿಮ್ಮಾರೆಡ್ಡಿ ಮೇಲೆ ಮತ್ತೊಂದು FIR ಆಗ್ತದ. ಏನಂತ ವರುಣ್ ಕುಮಾರ್ ಅನ್ನೋ ಹುಡುಗನ ಹೊಡೆದು ದುಡ್ಡು ಕೊಡಕ್ಕೆ ಕರೆದಿರ್ತಾನೆ. ದುಡ್ಡು ಕೊಡಕ್ಕೆ ಕರೆದಾಗ ಅದು ಕೇಸ್ ನಂಬರ್ 14/2026. ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಇದಾನೆ ಅಂತ ಹೇಳಿ ದುಡ್ಡಿನ ಆಮಿಷ ತೋರಿಸಿ ಬಿ ತಿಮ್ಮಾರೆಡ್ಡಿನು ಯಾವ್ದು ವರುಣನ ಹುಡುಗನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿರ್ತಾನೆ. ಅಂದ್ರೆ ಇವರು ಬಿ ತಿಮ್ಮಾರೆಡ್ಡಿ ಸಹ ಅಂದ್ರೆ ಯಾವ್ದು ನಮ್ಮ JDS ಪಕ್ಷ ಇಟ್ಕೊಂಡು ಒಂದು ಹೋರಾಟ ಮಾಡಿರ್ತಾರೆ, ನಾವ್ ಏನು ತಪ್ಪು ಮಾಡಿಲ್ಲ, ನಾವು ಸಹಚರ ಅಂತ. ಅಂದ್ರೆ ದಶವಂತ ಕೊಲೆ ಆಗಿದೆ ಅಲ್ಲಪ್ಪ, ಸಿಒಡಿ ತನಿಖೆ ಮಾಡ್ಲಿ, ಸುಮ್ನೆ ಏನು ಮಾಡಿಲ್ಲ ಅಂತಂದ್ರೆ FIR ಹೆಂಗಾಗಿತ್ತು. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಇವರಿಬ್ಬರು ವಿಚಾರ ನಾವು ಒಮ್ಮೆಲೆ ಯಾಕೆ ತಂದಿದ್ದೀವಿ ಅಂತಂದ್ರೆ ಇವರಿಬ್ಬರು ಸಹ ರಾಯಚೂರಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನ್ಯಾಯ ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು, ನಾವು ಯಾವ ಅನ್ಯಾಯ ಮಾಡಿದ್ದಾರೆ ಅವ್ರ ವಿರುದ್ಧ ಖಂಡಿತವಾಗಿ ಧ್ವನಿ ಎತ್ತೀವಿ. ಅದು ಯಾವನೇ ಇರಲಿ, ಯಾವುದೇ ಪಕ್ಷದವರಿರಲಿ, ನಮಗೇನಂದ್ರೆ ಇಲ್ಲಿ ನಮ್ಗೆ ನ್ಯಾಯ ಬೇಕು. ಎಲ್ಲಿ ಯಾರು ನಮ್ಮ ಶಿವಪ್ಪ ನ್ಯಾಯ ಬೇಕು. ಶಿವಪ್ಪ ಹೊಡೆದಾರ, ಶಿವಪ್ಪ ಹೋಗಿ ಹಾಸ್ಪಿಟಲ್ ಬಿದ್ದು ಬೆಡ್ ಬಂದು ಎಲ್ಲನೂ ಒಂದು ರೀತಿ ನಮಗೂ ಬೇಜಾರಾಗಿತ್ತು. ಇಲ್ಲಿ ಮುಖ್ಯವಾಗಿ ಅಂಬಾಜಿರಾವ್ ಮತ್ತೊಂದು ಮಾತು ಹೇಳ್ತಾರಂತ ಎಲ್ಲ ಕುಟುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಅಂಬಾಜಿರಾವ್ ಸರ್ ನಮ್ಮ ರಾಜ್ಯಾದ್ಯಂತ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಸರ್. ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅವರು ಚಂದ್ರಶೇಖರ್ ಆಜಾದ್ ರಾವಣ್ಣವಾಗ್ಲಿ, ವಿನಯ್ ರತನ್ ಸಿಂಗ್ ಆಗ್ಲಿ, ಯಶ್ಪಾಲ್ ಗೋರೆ ನಮ್ಮ ರಾಷ್ಟ್ರೀಯ ಸಂಘಟನಾ ಸಚಿವ, ಅವ್ರನ್ನೆಲ್ಲರೂ ಕರೆಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲರೂ ಬಹಳ ಸೀರಿಯಸ್ ಆಗಿ ತಗೊಂಡು, ಯಾಕಂದ್ರೆ
ಅಧಿಕಾರಿಗಳು ಅವ್ರು ತಿಮ್ಮಾರೆಡ್ಡಿ ಮೇಲೆ 5 ರಿಂದ 7 ಕೇಸ್ಗಳು ದಾಖಲಾದ್ರೂ ಅವನು ಅರೆಸ್ಟ್ ಮಾಡಿಲ್ಲ. ಈ ಕಡೆ ಇವನು ಯಾರು ಅಂಬಾಜಿರಾವ್ ಇಷ್ಟು ರಾಜಾರೋಷವಾಗಿ ತಿರುಗಾಡ್ತಾರೆ, ಸಮಾಜ ಸೇವಕ ಅಂತಾನೆ. ಇಷ್ಟು ಸಮಾಜ ಸೇವಕ ಇದ್ದು ಅವನು ಹೊಡಿ ಅಂತ ಮಾಡೋದೇನಕ್ಕೆ? ಅಂದ್ರೆ ಇವ್ರಿಗೆ ಅಧಿಕಾರಿ ವ್ಯಾಸಂಗ ಮಾಡುತ್ತಾ ಹೊಟ್ಟೆಪಾಡಿಗಾಗಿ ಕ್ಯಾಂಟರಿಂಗ್ ಕೆಲಸ ಮಾಡುತ್ತಿದ್ದ ವಿದ್ಯಾರ್ಥಿ ಮೇಲೆ ಸಾರಿಗೆ ಬಸ್ ಹರಿದು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಸಾರಿಗೆ ಬಸ್ಸನ್ನು ಸಂಚರಿಸಿ ಠಾಣದ ಪೊಲೀಸರು ಶನಿವಾರ 9 ಗಂಟೆಗೆ ವಶಕ್ಕೆ ಪಡೆದಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಡಿಪೋದಿಂದ ಹೈದರಾಬಾದ್ಗೆ ಹೋಗಲು ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದ ಕೆಕೆಆರ್ಟಿಸಿ ಬಸ್ ನಗರದ ಸ್ಟೇಷನ್ ರಸ್ತೆಯಲ್ಲಿನ ರಾಮ ಮಂದಿರ ಬಳಿ ಆಟೋದಲ್ಲಿ ತಳ್ಳುತ್ತಿದ್ದ ಬಸವರಾಜ ಅರೆಕೇರ ಆಯು ತಪ್ಪಿ ಬಿದ್ದಿದ್ದಾನೆ ಎಂದು ಹೇಳಲಾಗುತ್ತಿದೆ. ಹಿಂದೆ ಬರುತ್ತಿದ್ದ ಸಾರಿಗೆ ಬಸ್ ನಿಯಂತ್ರಣಕ್ಕೆ ಸಿಗದೆ ಯುವಕನ ಮೇಲೆ ಅರೆದಿದೆಯಂತೆ. ಘಟನೆ ನಂತರ ಟ್ರಾಫಿಕ್ ಪೊಲೀಸರು ಸಾರಿಗೆ ಬಸ್ಸನ್ನು ವಶಕ್ಕೆ ಪಡೆದಿದ್ದಾರೆ.